ಕಾಣಿಸ್ತಿದೆ. ಹಾಯ್ ಡಿಯರ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಸುಜೀಸ್ ಲೈಫ್ ಸ್ಟೈಲ್. ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತಾರದು ನನ್ನ ಭಾವನೆ. ಇವರಿಬ್ಬರು ಈ ಥರ ಮಲ್ಕೊಂಡಿರೋದು ನೋಡೋದಕ್ಕೆ ಅದು ಎಷ್ಟು ಕ್ಯೂಟಾಗಿದೆ ಅಂತ ಅನ್ನಿಸ್ತು. ನಾನಂತೂ ತುಂಬ ಹೊತ್ತಿಗೆ ನಿಂತ್ಕೊಂಡು ನೋಡ್ತಾ ಇದ್ದೆ. ಹಾಗೆ ಇನ್ನೊಂದು ಗುಡ್ ನ್ಯೂಸ್ ಏನಂದರೆ, ನಮ್ಮನೆ ವಿಂಡೋ ಹತ್ರ ಪಾರಿವಾಳ ಮೊಟ್ಟೆ ಇಟ್ಟಿದೆ. ಇದೇ ಫಸ್ಟ್ ಟೈಮ್ ನಾನು ಪಾರಿವಾಳ ಮೊಟ್ಟೆ ಇಟ್ಟಿರೋದನ್ನು ನೋಡಿದ್ದು. ತುಂಬ ಚಿಕ್ಕ ಚಿಕ್ಕದು ಮೊಟ್ಟೆ ಇರುತ್ತೆ ಅಂತ ಅಂದ್ಕೊಂಡೆ. ನೋಡಿದ್ರೆ ಕೋಳಿ ಮೊಟ್ಟೆ ಎಷ್ಟು ದೊಡ್ಡದಿದೆ. ಯಾವಾಗ ಹ್ಯಾಚ್ ಆಗುತ್ತೆ ಅಂತ ನಾನು ಕೂಡ ಕಾಯ್ತಾ ಇದ್ದೀನಿ. ನಾಳೆ ಬೆಳಗ್ಗೆ ಒಂದು ಹೈ ಪ್ರೋಟೀನ್ ಬ್ರೇಕ್ಫಾಸ್ಟ್ ಮಾಡೋದಕ್ಕೋಸ್ಕರ ಹಿಂದಿನ ದಿನವೇ ಈ ಪ್ರಿಪ್ರೇಷನ್ನ ಮಾಡ್ತಾಯಿದ್ದೀನಿ. ಎಲ್ಲನೂ ಸೇಮ್ ಮೆಷರ್ಮೆಂಟಲ್ಲಿ ತೊಗೊಂಡಿದ್ದೀನಿ. ಒಂದು ಸಣ್ಣ ಕಪ್ಪಲ್ಲಿ ಹೆಸರು ಕಾಳು, ಉದ್ದಿನಬೇಳೆ, ಕಡಲೆಬೇಳೆ, ಕಡಲೆಬೀಜ, ಹಾಗೆ ರಾ ರೈಸ್, 1 ಸ್ಪೂನಷ್ಟು ಮೆಂತ್ಯ, ಇದಿಷ್ಟನ್ನು ನೆನೆಸಿ ಇಟ್ಬೇಡ. ಇದ್ರ ಜೊತೆಗೆ ನೀವು ಜೋಳ ಹಾಕ್ಕೋಬೋದು, ಹಾಗೆ ತೊಗರಿಬೇಳೆ ಹಾಕ್ಕೋಬೋದು. ಎಲ್ಲ ರೀತಿ ಬೇಳೆಗಳನ್ನು ಉಪಯೋಗಿಸ್ಕೊಂಡು ಒಂದು ಹೆಲ್ದಿ ಬ್ರೇಕ್ಫಾಸ್ಟ್ ಮಾಡ್ಕೋಬೋದು. ಸದ್ಯಕ್ಕೆ ನನ್ನ ಹತ್ರ ಇರೋಂಥ ಬೇಳೆಗಳನ್ನ ಇಲ್ಲಿ ಉಪಯೋಗಿಸ್ಕೊಂಡಿದ್ದೀನಿ. ಎಲ್ಲನೂ ಮಿಕ್ಸ್ ಮಾಡಿ ಒಂದು 3 ರಿಂದ 4 ಸತಿ ಚೆನ್ನಾಗಿ ಇದನ್ನು ತೊಳ್ಕೊಬೇಕು. ನಂತರ ಒಂದು 3-4 ಗಂಟೆ ನೆನೆಸಿ ಇಟ್ಕೋಬೇಕು. ಈ ಹೈ ಪ್ರೋಟೀನ್ ಬ್ರೇಕ್ಫಾಸ್ಟ್ ನಮಗೆ ಫರ್ಮೆಂಟೇಷನ್ ಮಾಡಿ ತಿನ್ನೋಕ್ಕೂ ಚೆನ್ನಾಗಿರುತ್ತೆ, ಅಥವಾ ನೆನೆಸಿದ ತಕ್ಷಣ ರುಬ್ಬಿ ಆ ತಕ್ಷಣವೇ ನೀವು ದೋಸೆ ಮಾಡ್ಕೊಂಡು ಕೂಡ ತಿನ್ಬೋದು. ಅಂದರೆ ಬೆಳಗ್ಗೆ ಬೇಕು ಅಂದರೆ ರಾತ್ರಿ ನೆನೆಸಿಟ್ಟು ಬೆಳಗ್ಗೆನೂ ರುಬ್ಬಿ ಬೆಳಗ್ಗೆನೇ ದೋಸೆ ಮಾಡ್ಕೋಬೋದು, ಅಥವಾ ಬೆಳಗ್ಗೆ ನೆನೆಸಿಟ್ಟು ಸಂಜೆ ರುಬ್ಬಿ ರಾತ್ರಿ ಡಿನ್ನರ್ಗೂ ಮಾಡ್ಕೋಬೋದು. ಅಂದರೆ ಆವಾಗಲೇ ಮಾಡ್ಕೊಂಡು ತಿನ್ನೋಕ್ಕೂ ಚೆನ್ನಾಗಿರುತ್ತೆ, ಅಥವಾ ಹಿಂದಿನ ದಿನ ರುಬ್ಬಿಟ್ಟು ಫರ್ಮೆಂಟೇಷನ್ ಮಾಡ್ಕೊಂಡು ತಿನ್ನೋಕ್ಕೂ ಕೂಡ ಚೆನ್ನಾಗಿರುತ್ತೆ. 2 ರೀತಿಯಲ್ಲಿ ನೀವು ಯಾವ ಥರ ಬೇಕಿದ್ರೂ ಮಾಡ್ಕೋಬೋದು. ನೆನೆಸಿಟ್ಕೊಂಡಿರೋಂಥ ಬೇಳೆನ ಚೆನ್ನಾಗಿ ನುಣ್ಣಗಾಗೋ ಹಾಗೆ ರುಬ್ಕೊಂಡು ನಂತರ ಈಗಲೇ ಉಪ್ಪನ್ನು ಮಿಕ್ಸ್ ಮಾಡಿ ಇದನ್ನು ಮುಚ್ಚಿಟ್ಬೇಡ. ನೆಕ್ಸ್ಟ್ ಡೇ ಫರ್ಮೆಂಟೇಷನ್ ಆದ ನಂತರ ಬೆಳಗ್ಗೆ ಇದರಿಂದ ಬ್ರೇಕ್ಫಾಸ್ಟ್ ಮಾಡ್ಕೋಬೋದು. ಇವತ್ತು ಸ್ಟೈಲ್ ಯೂನಿಯನ್ನಲ್ಲಿ ಶಾಪಿಂಗ್ ಮಾಡಕ್ಕೆ ಬಂದಿದ್ದೀವಿ. ಪ್ರಿಯ ಟ್ರಯಲ್ ತೊಗೊಂಡಿದ್ದಾರೆ. ಬ್ಯಾಗ್ ಹೋಲ್ಡರ್ ಅಷ್ಟೇ. ಪ್ಯಾಂಟ್ ಇದೆ, ದುಪಟ್ಟ ಇದೆ, ಬೆಲ್ಟ್ ಇದೆ, ಒಂದು ಬಾಂಧನಿ ಪ್ರಿಂಟ್ ಕುರ್ತಾ ಇದೆ. ಕಾಪಿರೈಟ್ ಆಗುತ್ತೆ, ಮ್ಯೂಸಿಕ್ ಪ್ಲೇ ಮಾಡಿದ್ದಾರೆ. ನೈಸ್, ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಪ್ರಿಯಾ ಹೇಳ್ತಾ ಇದ್ಲು, ನಾನಿರೋಂಥ ಜಾಗದಲ್ಲಿ ಎಲ್ಲರೂ ಉದ್ದಕ್ಕಿರ್ತಾರೆ, ನನ್ನ ಸೈಜ್ ಬಟ್ಟೆ ಸ್ವಲ್ಪ ಕಡಿಮೆನೇ ಸಿಗೋದು ಅಂತ ಹೇಳ್ತಾ ಇದ್ಲು. ಹಾಗಾಗಿ ಬೆಂಗಳೂರಿಂದನೇ ಸ್ವಲ್ಪ ಬಟ್ಟೆ ಎಲ್ಲ ಶಾಪಿಂಗ್ ಮಾಡಿಕೊಂಡು ತೊಗೊಂಡು ಹೋಗ್ತಾ ಇದ್ದಾಳೆ. ಹಾಗೆ ಸ್ವಲ್ಪ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ನ ಕೂಡ ನಾವು ಆನ್ಲೈನಲ್ಲಿ ಆರ್ಡರ್ ಮಾಡಿದ್ವಿ. ಇದು ಇನ್ಕ್ಲೂಡಿಂಗ್ ನನಗೆ, ಪ್ರಿಯಿಂಗೆ, ಹಾಗೆ ಪ್ರೀನ್ ಫ್ರೆಂಡ್ಗೆ, ಇದೆಲ್ಲರಿಗೂ ಸೇರಿಸಿ ತರಿಸಿದ್ದೀವಿ. ಸೊ ಈ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಯಾವುದಿದೆ ಅಂತ ನೋಡೋಣ ಬನ್ನಿ. ಇದರಲ್ಲಿ ಮೊದಲನೇದಾಗಿ ವಾವ್ ಫೇಸ್ ವಾಶ್ ತರಿಸಿದ್ದೀನಿ. ಇದು ವಿಟಮಿನ್ ಸಿ ಫೇಸ್ ವಾಶ್. ಸೊ ಸ್ಕಿನ್ ಬ್ರೈಟ್ನಿಂಗ್ ಕೂಡ ಬರುತ್ತೆ. ಅದಾದ ನಂತರ ಇದು ಪ್ರಿಯ ತೊಗೊಂಡು ಹೋಗೋಕ್ಕೆ ಅಂತ ತರಿಸಿರುವಂಥ ಫಾಕ್ಸ್ ಸ್ಟೈಲ್ ಫೇಸ್ ವಾಶ್ ಜೊತೆಗೆ ಮೇಕಪ್ ರಿಮೂವರ್ ಇದು. ಅದಾದ ನಂತರ ಇದು ಮಿನಿಮಲಿಸ್ಟ್ ಅಂತ ಅನ್ನೋದು ಒಂದು ಸನ್ಸ್ಕ್ರೀನ್ ಲೋಷನ್. ಮಿನಿಮಲಿಸ್ಟ್ ಸನ್ಸ್ಕ್ರೀನ್ ಲೋಷನ್ ನಾವು ಸೆಕೆಂಡ್ ಟೈಮ್ ತರಿಸಿದ್ದೀವಿ. ಅದು ತುಂಬ ಚೆನ್ನಾಗಿದೆ. SPF 50 ಇದೆ. ಜೊತೆಗೆ ಸೆಟಾಫಿಲ್ ಕೂಡ ಸೆಕೆಂಡ್ ಟೈಮ್ ತರಿಸಿದ್ವಿ. ಇದು ಮಾಯಿಶ್ಚರೈಸರ್. ಇದರಲ್ಲಿ ಫೇಸ್ ವಾಶ್, ಮಾಯಿಶ್ಚರೈಸರ್ ಬೇರೆ ಬೇರೆನೇ ಸಿಗುತ್ತೆ. ಆನಂತರ ಇದು ಪ್ರೀನ್ ಫ್ರೆಂಡ್ಗೋಸ್ಕರ ತರಿಸಿರುವಂಥ ಆಯುರ್ವೇದಿಕ್ ನ್ಯಾಚುರಲ್ ಲಿಪ್ ಮತ್ತು ಚೀಕ್ ಟಿಂಟ್. ಆನಂತರ ನನಗೋಸ್ಕರ ತರಿಸಿರುವಂಥ ಒಂದು ಟಿಂಟ್, ಅದು ಡಾಟರ್ ಅರ್ತ್ ಅಂತನೋ ಒಂದು ವಿಟಮಿನ್ ಇ ಟಿಂಟ್. ಇದಿಷ್ಟು ಪ್ರಾಡಕ್ಟ್ಸ್ ನಾವು ಅಮೆಝಾನಿಂದ ತರಿಸಿದ್ವಿ. ಸೊ ಈ ಎಲ್ಲ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಲಿಂಕ್ ಅಮೆಝಾನ್ ಮೂಲಕ ತರಿಸಿರೋದ್ರಿಂದ ಅಮೆಝಾನ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ನೋಡಿ, ಹೈ ಪ್ರೋಟೀನ್ ದೋಸಾ ಬ್ಯಾಟರ್ ಎಷ್ಟು ಚೆನ್ನಾಗಿ ಫರ್ಮೆಂಟೇಷನ್ ಆಗಿದೆ ಅಂತ. ಸೊ ಈ ಥರ ಫರ್ಮೆಂಟೇಷನ್ ಚೆನ್ನಾಗಾಗಿದ್ದರೆ ದೋಸೆ ಕೂಡ ತುಂಬ ಚೆನ್ನಾಗಿ ನಾವು ಮಾಡ್ಕೋಬೋದು. ಸ್ವಲ್ಪ ನೀರು ಹಾಕಿ ಮತ್ತು ಇದನ್ನು ಚೆನ್ನಾಗಿ ತಿರುಗಿಸ್ಕೊಂಡು ನಂತರ ದೋಸೆ ಮಾಡ್ಕೊಳ್ಳೋಣ. ದೋಸೆ ಮಾಡೋಕ್ಕೂ ಮುಂಚೆ ಇದಕ್ಕೊಂದು ಬೆಸ್ಟ್ ಕಾಂಬಿನೇಷನ್ ಚಟ್ನಿ ಮಾಡ್ತಾಯಿದ್ದೀನಿ. ಅದು ಕ್ಯಾರೆಟ್ ಚಟ್ನಿ. ತುಂಬ ಚೆನ್ನಾಗಾಗಿತ್ತು. ಕ್ಯಾರೆಟ್ ಚಟ್ನಿ ಮಾಡೋದಕ್ಕೆ ಮೊದಲನೇದಾಗಿ ಫಸ್ಟ್ ನಾನು ಇದಕ್ಕೆ ಒಗ್ಗರಣೆ ರೆಡಿ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಎಣ್ಣೆಯಲ್ಲಿ ಕಡಲೆಬೇಳೆ, ಉದ್ದಿನಬೇಳೆ, ಸಾಸಿವೆ, ಒಣಮೆಣಸಿನ್ಕಾಯಿ ಹಾಕಿ ಫಸ್ಟ್ ಒಗ್ಗರಣೆ ರೆಡಿ ಮಾಡಿ ಒಂದು ಬೌಲಲ್ಲಿ ಇದನ್ನು ಟ್ರಾನ್ಸ್ಫರ್ ಮಾಡಿ ಇಟ್ಕೊಂಡು ಚಟ್ನಿಗೆ ಲಾಸ್ಟಲ್ಲಿ ನಾವು ಇದನ್ನು ಆ್ಯಡ್ ಮಾಡ್ಕೊಳ್ಳೋಣ. ನಂತರ ಅದೇ ಬಾಣಲಿಲೇ ಚಟ್ನಿಗೋಸ್ಕರ ಫಸ್ಟು ಹುರ್ಕೊಂಬೇಡ. 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಅದು ಬಿಸಿ ಆದ ಕೂಡಲೇ 1 ಟೇಬಲ್ ಸ್ಪೂನ್ ಉದ್ದಿನಬೇಳೆ, 1 ಟೇಬಲ್ ಸ್ಪೂನ್ ಕಡಲೆಬೇಳೆ, ಖಾರಕ್ಕೆ ತಕ್ಕಷ್ಟು ಒಣಮೆಣಸಿನ್ಕಾಯಿ, 5-6 ಬೆಳ್ಳುಳ್ಳಿ ಹಾಕಿ ಫಸ್ಟ್ ಇದನ್ನು ಸಣ್ಣ ಊರಿನಲ್ಲಿ ಹುರ್ಕೋಬೇಕು. ಬೇಳೆ ಎಲ್ಲ ಸ್ವಲ್ಪ ಚೆನ್ನಾಗಿ ಕೆಂಪಗಾಗೋವರೆಗೂ ಹುರ್ಕೊಂಡ ನಂತರ ನಾನು ಇದಕ್ಕೆ ಕ್ಯಾರೆಟ್ ಹಾಕ್ತಾಯಿದ್ದೀನಿ. ಇಲ್ಲಿ ನಾನು 2 ಕ್ಯಾರೆಟ್ ಆ್ಯಡ್ ಮಾಡ್ಕೊಂಡಿದ್ದೀನಿ.
ಸ್ವಲ್ಪ ಜಾಸ್ತಿ ಚಟ್ನಿ ಬೇಕು ಅಂದರೆ ಇನ್ನೊಂದು ಕ್ಯಾರೆಟ್ ನೀವು ಆ್ಯಡ್ ಮಾಡ್ಕೋಬೋದು. ನಮಗೆ ಈ ಚಟ್ನಿ ತಿನ್ನುವಾಗ ಕ್ಯಾರೆಟ್ ಹಾಕಿದ್ದೀವಿ ಅಂತ ಅನ್ನೋದೇ ಗೊತ್ತಾಗಲ್ಲ, ಅಷ್ಟು ರುಚಿಯಾಗುತ್ತೆ. ಸಿಪ್ಪೆ ತೆಗೆದು ಸ್ವಲ್ಪ ರಫಾಗಿ ಕಟ್ ಮಾಡಿ ಹಾಕಿ ಒಗ್ಗರಣೆನಲ್ಲೇ ಇದನ್ನು ಸ್ವಲ್ಪ ಹೊತ್ತು ಬೇಯಿಸ್ಕೋಬೇಕು. ಅದೊಂದು ನಿಮಿಷ ಹುರ್ಕೊಂಡ ನಂತರ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋಂಥ 1 ಟೊಮೆಟೊ ಹಾಕಿದ್ದೀನಿ. ಹಾಗೆ ಒಂದು 3-4 ಸ್ಪೂನಷ್ಟು ಒಣ ಕೊಬ್ಬರಿ ಹಾಕಿದ್ದೀನಿ. ಒಣ ಕೊಬ್ಬರಿ ಹಾಕೋದ್ರಿಂದ ನೀವು ಚಟ್ನಿ ಒಂದು ಸ್ವಲ್ಪ ಉಳಿದ್ರೂ ಕೂಡ ಇಟ್ಕೊಂಡು ತಿನ್ಬೋದು, ನೆಕ್ಸ್ಟ್ ಡೇವರೆಗೂ ಇರುತ್ತೆ, ಹಾಳಾಗಲ್ಲ. ಹಸಿ ಕೊಬ್ಬರಿ ಹಾಕ್ಬಿಟ್ರೆ ಬೇಗ ಹಾಳಾಗ್ಬಿಡುತ್ತೆ. ಸೊ ಒಣಗಿರೋ ಕೊಬ್ಬರಿ ಹಾಕಿರೋದ್ರಿಂದ ಘಮ ಕೂಡ ತುಂಬ ಚೆನ್ನಾಗಿರುತ್ತೆ ಚಟ್ನಿನಲ್ಲಿ. ಸೊ ಇದೆಲ್ಲ ಹಾಕಿದ ನಂತರ ಸ್ವಲ್ಪ ಅರಿಶಿನ, ಈ ಚಟ್ನಿಗೆ ತಕ್ಕಷ್ಟು ಉಪ್ಪು ಹಾಕಿ ಮತ್ತು ಇನ್ನೊಂದು ಸತಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಿಟ್ಬೇಡ. ಹಬೆನಲ್ಲಿ ಆ ಟೊಮೆಟೊ ಕ್ಯಾರೆಟ್ ಎಲ್ಲ ಬೆಂದು ಸ್ವಲ್ಪ ಮೆತ್ತಗಾಗುತ್ತೆ. ಅದಾದ ನಂತರ ನಾವು ಇದನ್ನು ಗ್ರೈಂಡ್ ಮಾಡ್ಕೋಬೋದು. ಸೊ ಈ ಕ್ಯಾರೆಟ್ ಚಟ್ನಿ ನೀವು ಬರೀ ಏನು ದೋಸೆಗಷ್ಟೇ ಅಲ್ಲದೆ ಚಪಾತಿ, ಪೂರಿ ಮತ್ತು ಏನು ಹೇಳ್ತಾರೆ ಬಜ್ಜಿ, ಬೋಂಡ, ಚಿತ್ರಾನ್ನಕ್ಕೆ, ಅನ್ನಕ್ಕೆ, ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ತಿನ್ನೋಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ. ಖಂಡಿತ ಕ್ಯಾರೆಟ್ ಚಟ್ನಿ ಒಂದು ಸತಿ ಟ್ರೈ ಮಾಡಿ ನೋಡಿ. ಮೊದಲು ಒಂದು ಸತಿ ರಫಾಗಿ ಗ್ರೈಂಡ್ ಮಾಡ್ಕೊಂಡ ನಂತರ ನೀರು ಹಾಕಿ ರುಬ್ಕೋಬೇಕು. ಬೇಳೆ ಎಲ್ಲ ಇರೋದ್ರಿಂದ ಫಸ್ಟೇ ನೀರು ಹಾಕಿಬಿಟ್ರೆ ನುಣ್ಣಗಾಗಲ್ಲ. ಸ್ವಲ್ಪ ಹೊತ್ತು ಅದನ್ನು ಗ್ರೈಂಡ್ ಮಾಡ್ಕೊಂಡ ನಂತರ ಒಂದು ಸ್ವಲ್ಪ ನೀರು ಹಾಕಿ ರುಬ್ಕೊಂಡ್ರೆ ಚಟ್ನಿ ರೆಡಿ ಆಯಿತು. ಇದಕ್ಕೆ ನಾವು ಫಸ್ಟೇ ರೆಡಿ ಮಾಡಿ ಇಟ್ಕೊಂಡಿರೋಂಥ ಒಗ್ಗರಣೆ ಆ್ಯಡ್ ಮಾಡಿಕೊಂಡ್ರೆ ಚಟ್ನಿ ರೆಡಿ. ಈ ಚಟ್ನಿ ಇವತ್ತಿನ ದೋಸೆಗೆ ಬೆಸ್ಟ್ ಕಾಂಬಿನೇಷನ್ ಆಗಿತ್ತು. ಇದು ಹೈ ಪ್ರೋಟೀನ್ ದೋಸೆ ಹಾಗೆ ಕ್ಯಾರೆಟ್ ಚಟ್ನಿ ರೆಸಿಪಿ. ಸೊ ದೋಸೆ ತುಂಬ ಚೆನ್ನಾಗಾಗುತ್ತೆ. ಬಿಸಿ ಬಿಸಿಯಾಗಿರೋಂಥ ದೋಸೆ ಜೊತೆಗೆ ಈ ರುಚಿಯಾಗಿರೋಂಥ ಕ್ಯಾರೆಟ್ ಚಟ್ನಿ ರೆಸಿಪಿ ಒಂದು ಸತಿ ಟ್ರೈ ಮಾಡಿ, ಮಾಡಿದ ಮೇಲೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಹೈ ಡಿಯರ್ಸ್, ವೆಲ್ಕಮ್ ಬ್ಯಾಕ್. ನಾನು ನಿನ್ನೆ ರಾತ್ರಿ ವಿಡಿಯೋ ಎಂಡ್ ಮಾಡೋಷ್ಟರಲ್ಲೇ, ಅಂದರೆ ನಾವು ರಾತ್ರಿ ಬರೋಷ್ಟರಲ್ಲೇ ಲೇಟ್ ಆಗಿತ್ತು. ಹಾಗೆ ನೆನೆ ಶಾಪಿಂಗ್ ಹೋಗಿದ್ದು ನೀವು ನೋಡಿದ್ರಿ. ವಾಪಸ್ ಬರೋಷ್ಟರಲ್ಲಿ ಸುಮಾರು 12 ಗಂಟೆ ಆಗಿತ್ತು. ನಾನು ನೆನೆನೇ ಹೇಳ್ದಂಗೆ. ಹಾಗೆ ನೆನೆ ಏನೇನು ಶಾಪಿಂಗ್ ಮಾಡಿದ್ದೀನಿ ಅದನ್ನೆಲ್ಲ ನಾನು ನಾಳೆ ತೋರಿಸ್ತೀನಿ ಅಂತ ಹೇಳಿದ್ದೆ. ಇವತ್ತು ಒಂದು ಶಾಪಿಂಗ್ ಹಾಲ್ ನೋಡ್ಕೊಂಬರೋಣ. ಪ್ರಿಯಾ ಇರೋವರೆಗೂ ಈ ಶಾಪಿಂಗ್ ಹಾಲ್ ಇದ್ದೇ ಇರುತ್ತೆ, ಪ್ರತಿದಿನ ಒಂದೊಂದು ಇದ್ದೇ ಇರುತ್ತೆ. ಇನ್ನು ಶಾಪಿಂಗ್ ಮಾಡ್ತಾ ಇದ್ದೀವಿ, ಪ್ರಿಯಂಗ್ ಕಳ್ಸ್ಕೊಳಕ್ಕೆ ಕೂಡ ಶಾಪಿಂಗ್ ಮಾಡ್ತಾ ಇದ್ದೀವಿ. ಹಾಗೆ ಮನೆಗೆ ಬೇಕಾಗಿರೋವಂಥದ್ದು. ಹಾಗೆ ನಿನ್ನೆ ಕರ್ಕೊಂಡು ಹೋಗಿದ್ದು ಶಾಪಿಂಗ್ ಯಾರಿಗೆ ಅಂದರೆ ಹರ್ಷಿತ್ಗೆ, ಮೇಯ್ನ್ ಆಗಿ ಹರ್ಷಿತ್ಗೆ ಶಾಪಿಂಗ್ ಮಾಡ್ಸೋದಕ್ಕೆ. ಸುಮಾರು ಒಂದು ಇನ್ನು ಥಿಂಗ್ಸ್ ಇದೆ. ಹಾಗೆ ಸೊ ಕ್ರಿಸ್ಮಸ್ ಸ್ಪೆಷಲ್ ಸ್ನಾಕ್ಸ್ ಎಲ್ಲ ಸ್ವಲ್ಪ ತಗೊಂಡ್ಬಂದ್ವಿ. ಸಣ್ಣ ಹಾಲ್ ನೋಡ್ಕೊಂಡ್ ಬಂದ್ಬೇಡ ಬನ್ನಿ. ಹಾಗಾಗಿ ಹಸ್ಬೆಂಡ್ಗೆ 2 ಟೀ ಶರ್ಟ್ ತಗೊಂಡ್ವಿ ಡೈಲಿ ವೇರ್ಗೆ ಅಂತ. ತುಂಬಾ ಸಿಂಪಲ್ ಆಗಿರುವಂತ 2 ಟೀ ಶರ್ಟ್ಸ್ ಇದು. ಸೊ ಮೆಟೀರಿಯಲ್ ವೈಸ್ ಹೇಳ್ಬೇಕಂದ್ರೆ ಎಲ್ಲ ಸೀಸನಲ್ಲೂ ಹಾಕೊಳ್ಳೋ ಥರದ್ದು. ಅವ್ರಿಗೆ ಬ್ಲ್ಯಾಕ್ ತುಂಬಾ ಇಷ್ಟ. ಹಾಗೆ ಒಂದು ಬ್ಲ್ಯಾಕ್, ಇನ್ನೊಂದು ಆನಿಯನ್ ಕಲರ್, ಪೀಚ್ ಕಲರ್, ಪೀಚ್ ಅಥವಾ ಆನಿಯನ್ ಕಲರ್ದೊಂದು, ಹಾಗೆ ಬ್ಲ್ಯಾಕ್ ಕಲರ್ದೊಂದು 2 ಟೀ ಶರ್ಟ್. ಇದು ಪ್ರಿಯಾ ಅವ್ರ ಪಪ್ಪಂಗೆ ಕೊಡಿಸಿರೋಂಥ ಟೀ ಶರ್ಟ್. ಹರ್ಷಿತ್ ಇವಾಗ ಜಿಮ್ಗೆ ಹೋಗ್ತಿರೋದ್ರಿಂದ ಅವನು ಡೆಕೆಥ್ಲಾನಲ್ಲಿ ನಾವು ರೀಸೆಂಟಾಗಿ ಹೋಗಿ ಶಾಪಿಂಗ್ ಮಾಡಿದ್ವಿ. ಅಲ್ಲಿ ಹೋದ ತಕ್ಷಣ ಮತ್ತೆ ಇನ್ನೊಂದೆರಡು ಪ್ಯಾಂಟು ಮತ್ತೆ ಶರ್ಟ್ಸ್ ಎಲ್ಲ ತಗೊಂಡ್ಬಂದ. ಇದು ಎಸ್ಪೆಷಲಿ ಜಿಮ್ಗೆ ಅಂತ ತಗೊಂಡಿರೋಂಥ ಟೀ ಶರ್ಟ್. ಈಗಾಗಲೇ 1 ಪ್ಯಾಂಟ್ ಮತ್ತೆ 1 ಟೀ ಶರ್ಟ್ ಅವನು ಯೂಸ್ ಮಾಡಿಬಿಟ್ಟಿದ್ದಾನೆ. ಇಂದು 3 ಶರ್ಟ್ ತುಂಬಾ ಯೂನಿಕ್ ಆಗಿದೆ, ತುಂಬಾ ಚೆನ್ನಾಗಿದೆ. ಯೂಶಲಿ ಹರ್ಷಿತ್ ಫುಲ್ ಶರ್ಟ್ ತುಂಬಾ ಇಷ್ಟಪಡ್ತಾನೆ. ಇದೇ ಫಸ್ಟ್ ಟೈಮ್ ಅವನು ಹಾಫ್ ಶರ್ಟ್ ನೋಡಿದ ತಕ್ಷಣ ಅವನಿಗೂ ಇಷ್ಟ ಆಯ್ತು. ಹಾಗೆ ಹಾಕೋ ಮುಂದಾಗ್ಲೂ ನಮಗೆ ತುಂಬಾ ಇಷ್ಟ ಆಯ್ತು. ಪ್ಯಾಟರ್ನ್ ಹಾಗೆ ಮೆಟೀರಿಯಲ್ ಕೂಡ ತುಂಬಾನೇ ಡಿಫ್ರೆಂಟ್ ಆಗಿದೆ. ಇನ್ನೊಂದು ಶರ್ಟ್ ಅವನಿಗೆ ನೋಡಿದ ತಕ್ಷಣ ಇಷ್ಟ ಆಗಿದೆ ಅಂತಂದ್ರೆ ಇದು ಜೀನ್ಸ್ ಮೇಲೂ ಚೆನ್ನಾಗಿ ಕಾಣಿಸುತ್ತೆ, ಹಾಗೆ ಫಾರ್ಮಲ್ ಪ್ಯಾಂಟ್ ಮೇಲೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇದು ಹಾಫ್ ಸ್ಲೀವ್ ಇರುವಂತ ಶರ್ಟ್. ಅವ್ನು ಟ್ರಯಲ್ ಕೂಡ ಮಾಡಿಲ್ಲ, ನೋಡಿದ ತಕ್ಷಣ ತುಂಬಾ ಇಷ್ಟ ಆಗಿದ್ದ ಶರ್ಟ್. ನನಗೆ, ಹರ್ಷಿತ್ಗೆ ಮತ್ತೆ ಪ್ರಿಯಂಗೆ 3 ಜನಕ್ಕೂ ತುಂಬಾ ಇಷ್ಟ ಆಯ್ತು. ಇದನ್ನ ಏನಂತಾರೆ ಗೊತ್ತಾ? ನಿಟೆಡ್ ಶರ್ಟ್. ಓಕೆ, ಸೊ ಇದನ್ನ ನಿಟೆಡ್ ಪ್ಯಾಟರ್ನ್ ಶರ್ಟ್ ಅಂತ ಹೇಳ್ತಾರಂತೆ. ಇದು ಕೂಡ ಹಾಫ್ ಸ್ಲೀವ್ ಇರುವಂತದ್ದು. ಈ ಸತಿ ವಿಶೇಷ ಅಂದ್ರೆ ಅವನು ಹಾಫ್ ಸ್ಲೀವ್ ಇರೋಂಥ ಶರ್ಟ್ಸ್ನೇ ಚೂಸ್ ಮಾಡೋದು. ಇದು 3 ಕೂಡ ಶರ್ಟ್ ನಾವು ವೆಸ್ಟ್ ಸೈಡಲ್ಲಿ ತಗೊಂಡ್ವಿ. ಹಾಗೆ ಪ್ರಿಯಾ 1 ಪೀಸ್ ಒಂದು ಡ್ರೆಸ್ ತಗೊಂಡಿಯಲ್ಲ, ಇದು ನಾವು ತಗೊಂಡಿದ್ದು ಪ್ಯಾಂಟಲೂನಲ್ಲಿ ಅಲ್ವಾ? ಪ್ಯಾಂಟಲೂನ್ಸ್. ಇದೆಲ್ಲ ಮೆಟೀರಿಯಲ್ ನಂಗೆ ಏನು ಹೇಳಬೇಕು ಅಂತ ಗೊತ್ತಿಲ್ಲ. ಇದೆ ಫಸ್ಟ್ ಟೈಮ್ ನಾನು ಇದನ್ನೆಲ್ಲ ಟ್ರೈ ನೋಡಿದ್ದು. ಪ್ರಿಯಂಗ್ ತುಂಬಾ ಚೆನ್ನಾಗಿ ಕಾಣಿಸಿತ್ತು. ಟ್ರಯಲ್ ರೂಮಲ್ಲಿ ಇದನ್ನ ಹಾಕೊಂಡು ತೋರಿಸಿದ್ದು ಕೂಡ. ಇದು 1 ಪೀಸ್ ಡ್ರೆಸ್ ಪ್ರಿಯದ್ದು. ಒಂದು ಜೀನ್ಸ್ ತಗೊಂಡಿಯಲ್ಲ ಪ್ರಿಯಾ, ಅಲ್ಲಿ ಜೀನ್ಸ್ ಸಿಗಲ್ಲ ಅಂತ ಹೇಳ್ತಾ ಇದ್ದು. ಅಂದ್ರೆ ಅವಳ ಸೈಜಿಗೆ ಸಿಗತ್ತಾ ಇಲ್ಲ ಗೊತ್ತಿಲ್ಲ ಕೂಡ. ಇದಕ್ಕೇನು ಹೇಳ್ತಾರೆ ಚಿನಿ? ವೈಡ್ ಲೆಗ್ ಜೀನ್ಸ್.
ಇದಿಷ್ಟು ಬಟ್ಟೆಗಳದ್ದಾಯಿತು. ಇದಾದ ನಂತರ ಅಲ್ಲಿ ಬಟ್ಟೆಗಳ ತಾನೇ ಅಂದರೆ ವೆಸ್ಟ್ ಸೈಡಲ್ಲೇ ನಾವು ಜ್ಯುವೆಲ್ರೀಸ್ ಸುಮ್ಮನೆ ನೋಡ್ತಾ ಇದ್ವಿ. ನೋಡಿದಾಗ 1 ಗೆ 1 ಫ್ರೀ ಅಂತ ಇತ್ತು, ಬೈ 1 ಗೆಟ್ 1 ಫ್ರೀ ಇತ್ತು. ಈ ಬ್ಯಾಂಗಲ್ಸ್ ಫ್ರೀ ತಗೊಂಡು ಸಿಲ್ವರ್ ಮೆಟಲ್ ಮತ್ತು ಗೋಲ್ಡ್ ಮೆಟಲ್ದು. ಸೊ ಒಂದು ತೊಗೊಂಡ್ರೆ ನಿಮಗೆ ಇನ್ನೊಂದು ಫ್ರೀ ಸಿಗುತ್ತೆ. ಆ್ಯಸ್ ಯೂಶ್ವಲ್ ಅದಕ್ಕೆ ಸ್ವಲ್ಪ ಪ್ರೈಸ್ ಎಕ್ಸ್ಟ್ರಾ ಇದ್ದೇ ಇರುತ್ತೆ ಬ್ಯಾಂಗಲ್ ತೊಗೊಂಡಿದ್ರೆ. ಹಾಗೆ ಇದು ನಾನು ಫ್ರೀ ಹಿಂಗೆ ಗಿಫ್ಟ್ ಕೊಟ್ಟಿದ್ದು. ಇದು ಸ್ಯಾರಿ ಮೇಲೂ ಚೆನ್ನಾಗಿ ಕಾಣಿಸುತ್ತೆ, ಡ್ರೆಸ್ ಮೇಲೂ ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ಇದು ಟ್ರೆಡಿಷ್ನಲ್ ಸ್ಯಾರಿಗೆ ಮತ್ತು ಚೂಡಿದಾರ್ಗೆ ಅಲ್ಲಿ ಫೆಸ್ಟಿವಲ್ ಟೈಮಲ್ಲಿ ಈ ಥರದಕ್ಕೆಲ್ಲ ಸೆಲೆಬ್ರೇಷನ್ ಟೈಮಲ್ಲಿ ಹಾಕೋಬೋದು ಅಂತ ಪ್ರಿಯ ತೊಗೊಂಡಿರೋಂಥ ಜ್ಯುವೆಲ್ರಿ. ನಾನು ತುಂಬ ದಿನದಿಂದ ಹುಡುಕ್ತಾ ಇದ್ದಿದ್ದು ಇದು. ನನಗೆ ಯೂಶಲಿ ಬಟ್ಟೆ ಅಂಗಡಿಗೆ ಹೋಗಲಿ ಪ್ರಿಯ ಅದು ತೊಗೊಳ್ಳಿಮ್ಮ ಇದು ತೊಗೊಳ್ಳಿಮ್ಮ ಚಪ್ಪಲಿ ತೊಗೊಳ್ಳಿ ಏನೇನೋ ಹೇಳಿದ್ದು, ನನಗೆ ಏನೂ ಇಷ್ಟ ಆಗಿಲ್ಲ. ಕಿಚನ್ಗೆ ಅಂತ ನಾನು ತುಂಬ ಇಷ್ಟಪಟ್ಟು ತೊಗೊಂಡಿದ್ದು ಈ 2 ಸ್ಪೂನ್. ಸ್ವಲ್ಪ ಹ್ಯಾಂಡಲ್ ದೊಡ್ಡದಿರೋದು ನನ್ನ ಸ್ಪೂನ್ ತುಂಬ ದಿನದಿಂದ ಹುಡುಕ್ತಾ ಇದ್ದೆ. ಮೆಟ್ರೋಗೆ ಹೋಗಿದಾಗ ಹುಡುಕ್ತೆ, ಹಾಗೆ ಸಾಕಷ್ಟು ಕಡೆ ಮತ್ತು ಐಕೆಗೆ ಹೋಗಿದಾಗೆಲ್ಲ ಹುಡುಕ್ತೆ. ಈ ಥರದ ಸ್ಪೂನ್ ನನಗೆಲ್ಲೂ ಸಿಗಲಿಲ್ಲ. ಈ ಥರ ದೊಡ್ಡ ಹ್ಯಾಂಡಲ್ ಇರೋವಂಥ ಸ್ವಲ್ಪ ಉದ್ದಕ್ಕಿರುವಂಥ ಸ್ಪೂನ್ ನಾನು ಹುಡುಕ್ತಾ ಇದ್ದೆ. ಅದು ನನಗೆ ತುಂಬ ಇಷ್ಟ ಆಯಿತು. ಹಾಗಾಗಿ ಅಲ್ಲಿ ನಾನು ವೆಸ್ಟ್ ಸೈಡಲ್ಲಿ ತೊಗೊಂಬಂದಂಥ ಸ್ಪೂನ್ ಇದು. ಇದು ಬಿಟ್ಟರೆ ಮಿಕ್ಕಿದೆಲ್ಲ ಸ್ನ್ಯಾಕ್ಸ್ ಏನೇನು ತೊಗೊಂಬಂದಿದ್ದೀವಿ ಅಂತ ನೋಡ ಬನ್ನಿ. ಓಕೆ, ಪ್ರಿಯಾ ಇದ್ದರೆ ಮಾತ್ರ ಈ ಥರದ ಹಬ್ಬ ಎಲ್ಲ ನಾವು ಸೆಲೆಬ್ರೇಟ್ ಮಾಡೋಕ್ಕೆ ಸಾಧ್ಯ. ಯಾಕಂದರೆ ಅವಳಿಗೆ ತುಂಬ ಇಷ್ಟ ಈ ಥರದ್ದೆಲ್ಲ ಸೆಲೆಬ್ರೇಟ್ ಮಾಡಲಿಕ್ಕೆ. ಕ್ರಿಸ್ಮಸ್ ಟ್ರೀ ಇಡೋಣ ಅಂತೆಲ್ಲ ಹೇಳಿದ್ಲು, ಬಟ್ ನಮ್ಗೆ ಅದೆಲ್ಲ ಅಭ್ಯಾಸ ಇಲ್ಲ ಅಂತದಕ್ಕೋಸ್ಕರ ಮಕ್ಳಿಗೆ ಇಷ್ಟ ಆಗೋ ರೀತಿಯಲ್ಲಿ ಈ ಹಬ್ಬ ನಾವು ಸೆಲೆಬ್ರೇಟ್ ಮಾಡಿದ್ವಿ. ಮಕ್ಕಳು ಕುಡಿದಿರೋದು ಖಂಡಿತ ಇದು ಆಲ್ಕೋಹಾಲ್ ಅಲ್ಲ, ಇದೊಂದು ನಾನ್ ಆಲ್ಕೋಹಾಲಿಕ್ ಗ್ರೇಪ್ ಜ್ಯೂಸ್ ಅಷ್ಟೇ. ಸೊ ಅದನ್ನು ನೋಡಿ ನೀವು ಕನ್ಫ್ಯೂಸ್ ಮಾಡ್ಕೋಬೇಡಿ. ಅಷ್ಟು ಕಾಲು ಎಳೆಯೋದು ಎಷ್ಟಿಷ್ಟ ನಮಗೆ ಮಮ್ಮಿಗೆ ಅಂದ್ರೆ ಹತ್ತು ಬಿಡ್ಬೇಕು ಅಷ್ಟು ಕಾಲು ಎಳಿತೀನಿ. ಹರಾಜ್ಮೆಂಟ್ ಅದು. ಜಿಮ್ಮಿಂದ ಬಂದ ತಕ್ಷಣ ಎಷ್ಟು ಸತಿ ಕೇಳ್ದಂಚಿನಿ, ಇದಪ್ಪ ಆಗಿದೆಯಾ, ಇದು ಹಿಂಗೆ ಕಾಣಿಸಿದೆ, ಹಿಂಗೆ ಕಾಣಿಸಿದೆ, ಹಂಗೆ ಕಾಣಿಸಿದ್ಯಾ ಅಂತ. ಅದಕ್ಕೆ ಚೆನ್ನಾಗಿ ಕಾಣ್ತಲ್ಲ, ಹೋಗು ಹೋಗ್ಬಿಡ್ತೀನಿ ನಾನು. ಆ ರಿಂಗು ಬೇರೆ ಒಳೆ ಬೇರೆ. ಶರ್ಟ್ ಬಿಚ್ಕೊಡು. ಬಾಡಿ ಬಿಲ್ಡರ್ ಆಗ್ತಿದೆಯಲ್ವ, ಬಿಚ್ಚಿ ತೋರಿಸೋ ನೋಡೋಣ. Okay, say bye. Bye. I hope you all like this video. Please like ಮಾಡಿ ಕಮೆಂಟ್ ಮಾಡಿ ಹೇಳೋ ಪ್ರಮ. ಅಯ್ಯೋ ಏ ಸರಿ ಹೇಳು. Okay. I hope you all like this video. Please like, subscribe and share and comment. please like, subscribe and share. And here is a comment. Bye bye. Good night. ಹೋಗ್ಬಲ್ಲ Hola. ಚೆನ್ನಾಗಿ ಇನ್ನ ಚೆನ್ನಾಗಿ ಹೇಳು. Hola.